ಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರಿನಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ನೋಡಬಹುದು, ಪೇ ಸ್ಕೇಲ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಹುದ್ದೆಗಳನ್ನು ಕ್ಯಾಟಗರಿ ವೈಸ್ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದು. ನಿಮ್ಮ ಕ್ಯಾಟಗರಿಗೆ ಎಷ್ಟು ಸೀಟುಗಳಿದಾವ ಅನ್ನೋ ಮಾಹಿತಿಯನ್ನು ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಿ. ವಿದ್ಯಾರ್ಹತೆಯ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಡಿಗ್ರಿಯನ್ನು ಪೂರ್ಣಗೊಳಿಸಿರಬೇಕು. ಡಿಗ್ರಿ ಇನ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈ ಒಂದು ವಿಷಯಗಳಲ್ಲಿ ಅಂದ್ರೆ BA, BCom, BSc, BCA, BBA ಪದವಿಯನ್ನು ಹೊಂದಿದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಕನಿಷ್ಠ 55% ಸ್ಕೋರನ್ನು ಮಾಡಿರಬೇಕು. ಆದರೆ SC ST ಅಭ್ಯರ್ಥಿಗಳಿಗೆ 50% ನೀವು ಡಿಗ್ರಿಯಲ್ಲಿ ಫಲಿತಾಂಶವನ್ನು ಹೊಂದಿದ್ರೆ ಸಾಕು. ಇದರ ಜೊತೆಗೆ ಕಂಪ್ಯೂಟರ್ ಆಪರೇಷನ್ ನಾಲೆಜು ಕೂಡ ನಿಮ್ಗೆ ಬರ್ತಿರಬೇಕು. ಅಂದರೆ ಬೇಸಿಕ್ ಕಂಪ್ಯೂಟರ್ಸ್ ನಾಲೆಜು ಕೂಡ ನಿಮ್ಗೆ ಇರಬೇಕು. ಏಜ್ ಲಿಮಿಟ್ಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೀವು ಕಾಣಬಹುದು. ಕನಿಷ್ಠ 18, ಗರಿಷ್ಠ ಆಯಾ ಕ್ಯಾಟಗರಿ ವೈಸ್ ಬೇರೆ ಬೇರೆ ಮಿತಿಯನ್ನು ನೀಡಲಾಗಿದೆ. ಫೀಸು ಜನರಲ್ ಮೆರಿಟ್ 350 ರೂಪಾಯಿ, OBC ಅವರಿಗೆ 350 ರೂಪಾಯಿ, SC ST ಕ್ಯಾಟ್ 1 ಮತ್ತು ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಗೆ 200 ರೂಪಾಯಿಯನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು. ಆಯ್ಕೆಯ ಪ್ರಕ್ರಿಯೆ ಯಾವ ರೀತಿ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಇವರು ಆಯ್ಕೆಯನ್ನು ಮಾಡ್ತಾರೆ. 90 ನಿಮಿಷದ ಪರೀಕ್ಷೆ ಇದು ಆಗಿರ್ತೈತಿ. ಪರೀಕ್ಷೆಯ ಸಿಲೆಬಸ್ ಅನ್ನು ಕೂಡ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಯಾವ ಒಂದು ವಿಷಯಗಳನ್ನು ಇದು ಒಳಗೊಂಡಿರ್ತೈತಿ ಅಂತ ಹೇಳಿ. ಇಂಗ್ಲಿಷ್ ಎಸ್ಸೆ, ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಇಂಗ್ಲಿಷ್, ಟೆಸ್ಟ್ ಆಫ್ ಜನರಲ್ ನಾಲೆಜ್, ಇಂಟರ್ವ್ಯೂ ಅಂತ ಹೇಳಿ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಸ್ಪರ್ಧಾತ್ಮಕ ಪರೀಕ್ಷೆ ಯಾರಿಗೆ ಕಂಡಕ್ಟ್ ಮಾಡ್ತಾರೆ ಇವರು ಅಂತೇಳಿ. ಅರ್ಜಿಯನ್ನು ಸಲ್ಲಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಜರಾಗೋದಕ್ಕೆ ಅವಕಾಶ ಇರಂಗಿಲ್ಲ. ಬದಲಾಗಿ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ನೀವು ಗಳಿಸಿದಂತಹ ಡಿಗ್ರಿಯ ಪರ್ಸೆಂಟೇಜ್ನ ಆಧಾರದ ಮೇಲೆ 1:10 ಕ್ಯಾಂಡಿಡೇಟ್ಸ್ ಅಂದ್ರೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಕಾಂಪಿಟೇಟಿವ್ ಎಕ್ಸಾಮಿಗೆ ಕರೀತಾರ ಅಂತ ಅರ್ಥ. ಇಲ್ಲಿ ಕ್ಲಿಯರ್ ಆಗಿ ಈ ಪ್ಯಾರಾಗ್ರಾಫ್ ಒಳಗೆ ನಿಮ್ಗೆ ಅವರು ಅದನ್ನು ಮೆನ್ಷನ್ ಮಾಡಿದಾರ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅದರಲ್ಲಿ ಮೆರಿಟ್ ತೆಗಿತಾರ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂದ್ರೆ ಅರ್ಥ ನಿಮ್ಮ ಡಿಗ್ರಿ ಅಂತ ಅರ್ಥ. ಡಿಗ್ರಿ ಮೇಲೆ 1:10 ಸ್ಟೂಡೆಂಟ್ಸ್ ಅನ್ನ ಏನ್ ಮಾಡ್ತಾರ, ಎಕ್ಸಾಮಿಗೆ ಕರೀತಾರ. ಅದಾದ್ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡಿ, ಇಂಟರ್ವ್ಯೂ ಕಂಡಕ್ಟ್ ಮಾಡಿ, ಯಾರು ಹೈಯೆಸ್ಟ್ ಇರ್ತಾರೋ ಅವರನ್ನ ಆಯ್ಕೆ ಮಾಡ್ತಾರ. ಫುಲ್ ಡಿಟೇಲ್ಡ್ ಆದ ಮಾಹಿತಿಯನ್ನ ಕೂಡ ಇದರಲ್ಲಿ ನಿಮ್ಗೆ ಕೊಟ್ಟಾರ. ನೋಡ್ಬಹುದು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕು ಅನ್ನೋದು. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನ ನೋಡೋದಾದ್ರೆ 11/9/2026 ಕೊನೆಯ ದಿನಾಂಕ ಆಗಿರ್ತೈತಿ. ಬೇಕಾಗುವಂತ ದಾಖಲಾತಿಗಳು ನೋಡೋದಾದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗಳು, ಕನ್ನಡ ಮೀಡಿಯಂ, ರೂರಲ್ ಮೀಡಿಯಂ ಸರ್ಟಿಫಿಕೇಟ್ಗಳು ಇತ್ತಂದ್ರೆ ಗಳು ಬೇಕಾಗ್ತವೆ. ಫೋಟೋ, ಸಿಗ್ನೇಚರ್, ಇಮೇಲ್ ID, ಮೊಬೈಲ್ ನಂಬರ್, ಕಂಪ್ಯೂಟರ್ ಸರ್ಟಿಫಿಕೇಟ್ ಇವೆಲ್ಲ ದಾಖಲಾತಿಗಳು ನಿಮಗೆ ಅರ್ಜಿ ಸಲ್ಲಿಸುವುದಕ್ಕೆ ಬೇಕಾಗುವಂಥದ್ದು ಆಗಿದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಅವಶ್ಯಕ ಇದ್ದವರಿಗೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.